ಮೊನ್ನೆವರೆಗೆ ಮಹಾರಾಷ್ಟ್ರದ ಚುನಾವಣೆ ಇರ್ಬೋದು, ಹರಿಯಾಣ ಚುನಾವಣೆ ಇರ್ಬೋದು, ಚುನಾವಣೆಗಳೆಲ್ಲ ಒಂದು ಸವಾಲುಗಳಾದ ಕಾರಣ ಬೇರೆ ಕೆಲವು ಚುನಾವಣೆಗಳು ಇಲ್ಲದ ರಾಜ್ಯದಲ್ಲಿ ಪಕ್ಷದೊಳಗಿನ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಆಮೇಲೆ ಮಾಡೋಣ ಅಂತ ಹೇಳುವಂಥದ್ದು ಅದು ಸ್ವಾಭಾವಿಕವಾಗಿರುವಂಥ ಸಂಗತಿ. ಆದ ಕಾರಣ ಸ್ವಲ್ಪ ಡಿಲೇ ಆಗಿರ್ಬೋದು, ಆದರೆ ಸುಮ್ಮನಿರ್ತಾರೆ ಅಂತ ಹೇಳುವಂಥ ನನಗೆ ಅನ್ನಿಸ್ತಾ ಇಲ್ಲ. ಆದರೆ ನೀವು ಕೇಳಿದಲ್ಲಿ ಸತ್ಯಾಂಶವೂ ಇದೆ. ಯಾಕೆಂತೇಳಿದ್ರೆ ನಾನು 2 ಪತ್ರಗಳನ್ನು ಪ್ರಾರಂಭಿಕ ಹಂತದಲ್ಲಿ ಒಂದು ಪತ್ರವನ್ನು ಬರೆದಿದ್ದೆ. ಇತ್ತೀಚೆಗೆ ಒಂದು ಪತ್ರವನ್ನು ಕೂಡ ನಾನು ನಮ್ಮಲ್ಲಿ ಈ ಭಿನ್ನಮತ ಸ್ವಲ್ಪ ವೇಗವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆದ ಮೇಲೆ ಕೂಡ ಬರೆದಿದ್ದೆ. ಆದರೆ ಅದಕ್ಕೆ 2ಕ್ಕೂ ರಿಪ್ಲೈ ಕೂಡ ಇಲ್ಲದಿರುವಂಥದ್ದು ಯಾಕೋ ಮನಸ್ಸಿಗೊಂದು ಸ್ವಲ್ಪ ಕೇಂದ್ರದವರು ನಮ್ಮನ್ನು ಭಾರಿ ದೊಡ್ಡ ರೀತಿಯಲ್ಲಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ನನಗೆ ಕಂಡಂಥ ಸತ್ಯ. ಇವತ್ತು ಇದೊಂದು ದೊಡ್ಡ ದುರಂತ. ಇಡೀ ದಕ್ಷಿಣ ಭಾರತದ ಭಾರತೀಯ ಜನತಾ ಪಾರ್ಟಿಯ ಹೆಬ್ಬಾಗಿಲು ಕರ್ನಾಟಕದಲ್ಲಿ, ಆ ಹೆಬ್ಬಾಗಿಲೇ ಇವತ್ತು ವಿಭಿನ್ನ ಬಾಗಿಲುಗಳಾಗಿರುವಂಥದ್ದು ನಮಗೆ ಭಾರಿ ಬೇಸರದ ಸಂಗತಿ. ನನಗೆ ಗೊತ್ತಿದೆ, ತಾವು ಕೇಳ್ತೀರಿ, ಅದಕ್ಕೆ ಮೊದಲೇ ಹೇಳಿಬಿಡ್ತೀನಿ. ಇದಕ್ಕಿಂತ ಪ್ರಬಲವಾದಂಥ ಗುಂಪುಗಾರಿಕೆ ನಮ್ಮ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಇತ್ತು. ನಾನು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ 2 ಪ್ರಬಲ ವ್ಯಕ್ತಿಗಳು, ಯಾರು ಪಕ್ಷವನ್ನು ಕಟ್ಟಿದೆ ಅಂತ ಹೇಳಿ ನಾವೇ ಕಟ್ಟಿದ್ದು ಕರ್ನಾಟಕದಲ್ಲಿ ಅಂತ ಹೇಳುವಂಥ ಪ್ರಬಲ ವ್ಯಕ್ತಿಗಳು, ಒಬ್ಬರು ನಮ್ಮ ಜೊತೆ ಇವತ್ತಿಲ್ಲ, ಅನಂತಕುಮಾರ್ ಇರ್ಬೋದು, ಅಥವಾ ಪಕ್ಷವನ್ನು ಕಟ್ಟಿ 3 ಬಾರಿ 4 ಬಾರಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರಿರ್ಬೋದು. ಇವರು 2 ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸೆಣಸಾಡ್ತಾ ಇದ್ದವು. ಆದರೆ ಯಾವತ್ತೂ ಬೀದಿಗಿಳಿಲಿಲ್ಲ. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿಗಳಲ್ಲಿ ಇವತ್ತು ಬಂದಿರುವಂಥದ್ದು ಇದೇ ಪ್ರಥಮ ಬಾರಿ. ಇದು ಭಾರಿ ನೋವಿನ ಸಂಗತಿ. ಇಂಥ ಹಂತದಲ್ಲಿ ಕೇಂದ್ರದವರು ಇಳಿಯದಿದ್ದರೆ, ಯಾಕೆಂತ ಹೇಳಿದರೆ ಕರ್ನಾಟಕದಲ್ಲಿರುವಂಥ ನಾವು ಯಾರು ಕೂಡ ಸೋ ಕಾಲ್ಡ್ ಸೆಲ್ಫ್ ಸ್ಟೈಲ್ಡ್ ಸೀನಿಯರ್ ಲೀಡರ್ಸ್ ಇದ್ದೇವಲ್ಲ, ನಾವು ಯಾರು ಕೂಡ ಇದನ್ನು ಸರಿ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಕೆಲವರು ಸರಿ ಮಾಡುವಂಥ ಪ್ರಯತ್ನಗಳಲ್ಲಿ ಇಲ್ಲ. ಅದು ಕೂಡ ಇನ್ನೊಂದಿದೆ. ಈ ರೀತಿ ಇದ್ರೇ ನಾವು ಕೂಡ ಸ್ವಲ್ಪ ನಮ್ಮ ಅಸ್ತಿತ್ವ ಚೆನ್ನಾಗಿರ್ತದೆ ಅಂತ ಹೇಳುವಂಥ ನಾಯಕರು ಕೂಡ ಕರ್ನಾಟಕದ BJPಯಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ವಾಸ್ತವಿಕವಾಗಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ನ ಆಡಳಿತ ಕಳೆದ 1.5 ವರ್ಷದಲ್ಲಿ ಬಂಗಾರದ ಬಟ್ಟಲಲ್ಲಿ ಏನು ಇಶ್ಯೂಗಳು ಒಂದು ಪ್ರತಿಪಕ್ಷಕ್ಕೆ ಇಡೀ ದೇಶದಲ್ಲಿ ಸಿಕ್ಕದಂಥ ಇಶ್ಯೂಗಳನ್ನು ಕೊಡುವಂಥದ್ದನ್ನು ಕರ್ನಾಟಕದಲ್ಲಿ ಕೊಟ್ಟರೂ ಕೂಡ ನಮ್ಮೊಳಗಿನ ಈ ಆಂತರಿಕವಾದಂಥ ಭಿನ್ನಾಭಿಪ್ರಾಯ, ಕಾರ್ಯಕರ್ತರಿಗೆ ಮನಸ್ಸಿಗೆ ಎಷ್ಟು ನೋವಿದೆ ಅಂತ ಹೇಳಿದರೆ, ನನಗೆ ಇವತ್ತು ನಾನು ಯಾವುದೇ ಜವಾಬ್ದಾರಿ, ಕೋರ್ ಕಮಿಟಿ ಬಿಟ್ಟರೆ ಬೇರೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ರಾಜ್ಯವನ್ನು ಆಡಳಿತ ಮಾಡುವಂಥ ಸಂದರ್ಭಗಳಲ್ಲಿ ಎಲ್ಲ ಪ್ರಮುಖ ಸ್ಥಾನಗಳನ್ನು ಪಡ್ಕೊಂಡವನ್ನ ಪಾರ್ಟಿಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಹೇಳುವಂಥ ಮಾನಸಿಕ ನೋವು, ಇದನ್ನು ಯಾರಲ್ಲಿ ಹೇಳುವಂಗಿಲ್ಲ, ಮಾಧ್ಯಮದವರಲ್ಲಿ ಹೇಳುವಂಗಿಲ್ಲ. ಮಾಧ್ಯಮದವರು ಹೇಳಿದರೆ ಮಾಧ್ಯಮದಲ್ಲೇ ಇದೊಂದು ಚರ್ಚಾ ವಸ್ತು ಆಗ್ತದೆ. ಇದೊಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಇವತ್ತು ಆಯಿತು, ಇನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದರೆ ಇನ್ನೊಂದು ಚುನಾವಣೆ ಬೇರೆ ರಾಜ್ಯದ್ದು ಡೆಲ್ಲಿದ್ದ ಮತ್ತೊಂದು ಬರಲಿಕ್ಕೆ ಮೊದಲು ಕರ್ನಾಟಕದ ಮೇಲೆ ಒಂದು ಗಂಭೀರವಾದಂಥ ದೃಷ್ಟಿಯನ್ನು ಕೇಂದ್ರದವರು ಬೀರಲೇಬೇಕು. ಮತ್ತು ನಾನು ಈಗ ಕೂಡ ವಿನಂತಿ ಮಾಡ್ತೇನೆ ಕೇಂದ್ರದವರಲ್ಲಿ, ದಯವಿಟ್ಟು ಶಿಸ್ತಿನಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕಾಂಪ್ರಮೈಸ್ ಮಾಡಬಾರ್ದು. ತಪ್ಪಿತಸ್ಥರು ಯಾರು ಅಂತ ಹೇಳುವಂಥದ್ದನ್ನು ಕೂಲಂಕುಷವಾಗಿ ಇನ್ಡೆಪ್ತ್ ಅಧ್ಯಯನ ಮಾಡಿ, ತಪ್ಪಿತಸ್ಥರ 1, 2, 3 ಜನರನ್ನು ಇವತ್ತು ಆ್ಯಕ್ಷನ್ ತಗೊಂಡು ಬಿಟ್ಟರೆ ಸರ್, ಇಡೀ ಪಾರ್ಟಿ ಮತ್ತೆ ಯುನೈಟ್ ಆಗ್ತದೆ. ಇವತ್ತು ರಾಜ್ಯದ ಜನತೆಗೆ BJP ಬೇಕು. ನಾನು 3 ಕಾರಣಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಂದು, ಮೊನ್ನೆಯ ಚುನಾವಣೆಯಲ್ಲಿ ನಮಗಾದಂಥ ಹಿನ್ನಡೆ. 2, ಮಾಜಿ ಮುಖ್ಯಮಂತ್ರಿಗಳ ಪುತ್ರರ ದಯನೀಯವಾದಂಥ ಸೋಲು. 2ನೇದು, ಹಿಂದೆ ನಾವು ಟ್ರಯಾಂಗ್ಯುಲರ್ ಫೈಟ್ ಇತ್ತು ಕರ್ನಾಟಕದಲ್ಲಿ. ಭಾರತೀಯ ಜನತಾ ಪಾರ್ಟಿ,
JDS ಕಾಂಗ್ರೆಸ್ ಮೂರು ಬೇರೆ ಬೇರೆ ಫೈಟ್ಗಳು. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟಾಗಿ ನಾವು ಕಾಂಗ್ರೆಸ್ನೊಟ್ಟಿಗೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಮಗೆ ಇದನ್ನು ಎನ್ಕ್ಯಾಶ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಇದು ಇನ್ನೊಂದು ಭಾರಿ ದೊಡ್ಡ ದುರಂತ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಮೂರನೇದಾಗಿ ನಾನು ಹೇಳ್ತಾ ಇರುವಂಥದ್ದು, ಇಷ್ಟೆಲ್ಲ ಇಶ್ಯೂಗಳು ಜನ ವಿರೋಧಿಯಾದಂಥ ವಿಷಯಗಳನ್ನಿದ್ದರೂ ಕೂಡ ಜನರ ಹತ್ತಿರದವರೆಗೆ ಇದನ್ನು ತಲುಪಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ಜನ ಇಶ್ಯೂಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ಮಾತಾಡ್ತಾ ಇಲ್ಲ, BJPಯ ಡಿವಿಷನ್ನ ಬಗ್ಗೆ ಮಾತಾಡ್ತಾರೆ, BJPಯ ಗುಂಪುಗಾರಿಕೆಯ ಬಗ್ಗೆ ಮಾತಾಡ್ತಾರೆ. BJPಯ ವಿಚಾರಗಳು ಒಳ್ಳೆದಿದ್ದರೂ ಕೂಡ ಇದನ್ನು ಎನ್ಕ್ಯಾಶ್ ಮಾಡಬಲ್ಲಂಥ ಒಂದು ಸದೃಢವಾದಂಥ ಸಂಘಟಿತವಾದಂಥ ಒಂದು ವ್ಯವಸ್ಥೆಗಳು BJPಯಲ್ಲಿ ಇಲ್ಲಲ್ಲ ಅಂತ ಹೇಳುವಂಥ ನೋವು ಇದು ಎಲ್ಲರಲ್ಲಿ ಇರುವಂಥದ್ದನ್ನು ಕಂಡಿದ್ದೇವೆ. ನಾನು ಇದಕ್ಕೆ ಮೊದಲು ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಯಾವಾಗ ಕರ್ನಾಟಕದಲ್ಲಿ ಆಡಳಿತ ಪಕ್ಷವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾದಂಥ ಸೋಲಾಯಿತಾ, ನಾವು ಯಾವತ್ತೂ ಆತ್ಮಾವಲೋಕನ ಸಭೆಗಳನ್ನು ಮಾಡಲಿಲ್ಲ. ಆತ್ಮಾವಲೋಕನ ಸಭೆಗಳನ್ನು ಮಾಡಿ ಎಲ್ಲಿ ನಾವು ತಪ್ಪಿದ್ದೇವೆ ಅಂತ ಹೇಳುವಂಥದ್ದನ್ನು ರೆಕ್ಟಿಫೈ ಮಾಡುವಂಥ ಆ ರಾಜಕೀಯ ಪ್ರಕ್ರಿಯೆಯಲ್ಲಿರುವಂಥ ವ್ಯವಸ್ಥೆ, ಅದರ ಬಗ್ಗೆ ನಾವು ಎಲ್ಲಿಯೂ ಹೋಗಲಿಲ್ಲ. ಇದನ್ನು ಸಾಕಷ್ಟು ಬಾರಿ ಹೇಳಿ ಆಯಿತು, ಕೇಳಿ ಆಯಿತು. ಕಾರಣ ಬೇರೆ ಬೇರೆ ಇರ್ಬೋದು. ಯಾಕೆಂತ ಹೇಳಿದರೆ ದಿನನಿತ್ಯ ಕಾಂಗ್ರೆಸ್ನವರು ಒಂದು ಹೊಸ ಇಶ್ಯೂ ಕೊಟ್ಟ ಕಾರಣ ಆ ಹೊಸ ಇಶ್ಯೂನ ಬಗ್ಗೆ ಮಾತಾಡೋದೇ ಆಯಿತು ನಮಗೆ. ಆದರೆ ನಮ್ಮ ವೀಕ್ನೆಸ್ಸನ್ನು ನಾವು ರೆಕ್ಟಿಫೈ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಇವತ್ತು ಕಾಂಗ್ರೆಸ್ಸಿಗೆ ಅವರು ಎಷ್ಟು ವೀಕ್ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಆ ಗುಂಪುಗಾರಿಕೆ ಮತ್ತೊಂದು ಎಲ್ಲವೂ ಇದೆ. ಆದರೆ BJPಯ ಗುಂಪುಗಾರಿಕೆ ಅಂತ ಹೇಳುವಂಥ ಆ ವೀಕ್ನೆಸ್ಸು ಇವತ್ತು ಕಾಂಗ್ರೆಸ್ಸಿನ ಸ್ಟ್ರೆಂತ್ ಆಗಿ ಪರಿವರ್ತನೆ ಆಗಿದೆ ಕರ್ನಾಟಕದಲ್ಲಿ. BJPಯಲ್ಲಿ ಕೂಡ ನಾವು ಭಾರಿ ಸಮಯದಿಂದ ಹೇಳ್ತಾ ಇರುವಂಥ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸಿಗೆ ಈಗ ಒಂದು ನ್ಯಾಷನಲ್ ಹೈವೇ ರಾಜ ಮಾರ್ಗ ಸಿಕ್ಕುವಂಥ ವ್ಯವಸ್ಥೆಗಳಾಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದ ಕಾರಣ ತಕ್ಷಣ ನೋಡಿ, ನಮ್ಮ ಪಕ್ಷದಲ್ಲಿ ಬಂದು ಮಂತ್ರಿಗಳಾಗಿ ಇವತ್ತು ಅಧಿಕೃತ ಕಾಂಗ್ರೆಸ್ನ ಮಂತ್ರಿಗಳಿಗಿಂತ ಕಾಂಗ್ರೆಸ್ನ ಜನಪ್ರತಿನಿಧಿಗಳಿಗಿಂತ ಪ್ರಭಾವಿಯಾಗಿ ಕೆಲಸ ಮಾಡುವಂಥ BJPಯ ಶಾಸಕರು, ಇವರ ಮೇಲೆ ನಾವು ಆ್ಯಕ್ಷನ್ ತಗೊಳ್ಳದಿದ್ದರೆ ನಮ್ಮನ್ನು ಏನು ಅಂತ ತಿಳ್ಕೊಳ್ತಾರೆ. ಪಕ್ಷ ವಿರೋಧಿ ಸ್ಟೇಟ್ಮೆಂಟ್ಗಳು ಕೊಡುವುದೇ ನನ್ನ ರಾಜಕೀಯ ಒಂದು ಶಕ್ತಿ ಅಂತ ಹೇಳುವಂಥದ್ದು ಕೂಡ ನಮ್ಮ BJPಯ ಹಲವಾರು ಜನ ರಾಜಕಾರಣಿಗಳಲ್ಲಿ ಇರುವಂಥದ್ದು. ಮಾಧ್ಯಮದಲ್ಲಿ ಶಾಬಾಸ್ಗಿರಿ ಪಡ್ಕೊಳ್ಳೋದು ಬೇರೆ, ಜನರಿಂದ ಶಾಬಾಸ್ಗಿರಿ ಪಡ್ಕೊಳ್ಳೋದು ಬೇರೆ. ಇದು ಇವತ್ತಿನ ಭಾರತೀಯ ಜನತಾ ಪಾರ್ಟಿಯ ವಸ್ತುಸ್ಥಿತಿ. ನನಗೆ 3ನೇ ತಾರೀಕಿಗೆ ಮತ್ತೆ ಕೇಂದ್ರದಿಂದ ನಮ್ಮ ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ. ಆ ದಿವಸ ಒಂದು ಕೋರ್ ಕಮಿಟಿಯ ಸಭೆ ಕೂಡ ನಡೀಲಿಕ್ಕಿದೆ ಅಂತ ಹೇಳಿದ್ದಾರೆ. ಎಲ್ಲಿಯೂ ಏನು ಮಾಡಲಿಕ್ಕೆ ಆಗಲಿಲ್ಲ. ಆ ಕೋರ್ ಕಮಿಟಿಯಲ್ಲಿ ಆದರೂ ಏನಾದರೂ ನಮ್ಮ ವಾದಗಳನ್ನು ಮಂಡನೆ ಮಾಡಿ ನಮ್ಮ ಪರವಾದಂಥ ಜಡ್ಜ್ಮೆಂಟ್ ಏನಾದ್ರು ಸಿಗ್ತದೆ ಅಂತ ಹೇಳಿ ನೋಡಬೇಕು ಅಂತ ಹೇಳುವಂಥ ಒಂದು ಆಶಯ ಇದೆ. 3ನೇ ತಾರೀಕು. ಸರ್, ಈಗ ನೀವು ಹೇಳ್ತಾ ಇದ್ರಿ ಚಿನ್ನದ ವಿಷಯಗಳು ಸಿಗ್ತಾ ಇದ್ದಾವೆ, ಸ್ಪೂನ್ ಸಿಗ್ತಾ ಇದೆ, ಅದನ್ನೆಲ್ಲ ಒಂದ್ ಕಡೆ ಅಪೋಸಿಷನ್ ಪಾರ್ಟಿ ಒಟ್ಟಾಗಿ ಹೋಗಿ ಅದನ್ನ ಎನ್ಕೇಶ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರಿ. ಅದನ್ನ ಯಾರು ಮಾಡ್ಬೇಕಾಗಿತ್ತು ಅಂತ? ಎಲ್ಲೊಂದ್ ಕಡೆ ರಾಜ್ಯಾಧ್ಯಕ್ಷ ಇದ್ರಲ್ಲಿ ಫೇಲ್ಯೂರ್ ಆದ್ರ ಅಥವಾ ವಿರೋಧಿಗಳ ಇದ್ರಲ್ಲಿ ಏನಾದ್ರು ಲಾಭವನ್ನು ಪಡ್ಕೊಳ್ತಿದಾರ? ಸರ್, ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ರಾಜ್ಯದ ಅಧ್ಯಕ್ಷರ ನೇಮಕ ನಮ್ಮ ರಾಷ್ಟ್ರೀಯ ಪ್ರಮುಖರು ಮಾಡಿದ ಕಾರಣ ರಾಜ್ಯದ ಅಧ್ಯಕ್ಷರು ಅಂತ ಹೇಳುವಂಥವರನ್ನು ನಾವು ಒಪ್ಪಿಕೊಳ್ಳಲೇಬೇಕು. ನಾವು ರಾಷ್ಟ್ರೀಯ ನಾಯಕರು ಮಾಡಿದಂಥ ತೀರ್ಮಾನಗಳನ್ನು, ಅದು ವಿರೋಧ ಪಕ್ಷದ ನಾಯಕರಿರ್ಬೋದು, ರಾಜ್ಯದ ಅಧ್ಯಕ್ಷ ಇರ್ಬೋದು, ಒಮ್ಮೆ ಅಲ್ಲಿಂದ ಅನೌನ್ಸ್ ಆದ ಮೇಲೆ ಅವರು ನಮ್ಮ ಅಧ್ಯಕ್ಷರು. ಸರಿಯಾ ತಪ್ಪ? ಅವರು ತಪ್ಪಾದರೆ ನಾವು ಅಲ್ಲಿಯೇ ಹೋಗಿ ಹೇಳಬೇಕು, ಬೇರೆ ಕಡೆ ಹೇಳಿ ಅದನ್ನು ಇಲ್ಲಿ ಬೀದಿಯಲ್ಲಿ ಇಳಿದು ಬೀದರ್ನ ಯಾವುದೋ ಒಂದು ಗ್ರಾಮದ ಮಾರ್ಗದಲ್ಲಿ
ಅದು ಕೂಡ ರಸ್ತೆ ಗುಂಡಿಗಳನ್ನು ಮುಚ್ಚದಂಥ ಕಾಂಗ್ರೆಸ್ನ ಆ ಮಾರ್ಗದಲ್ಲಿ ಹೋಗಿ ನಾವು ಹೇಳುವಂಥ ಅಗತ್ಯಗಳಿಲ್ಲ. ಮತ್ತು ಯಾರು ಈಗ ಬೇರೆ ಬೇರೆ ತಂಡಗಳು ಅಂತ ಸೆಲ್ಫ್ ಸ್ಟೈಲ್ ಲೀಡರ್ಸ್ಗಳಾಗಿ ಇವಾಗ ಬಂದಿದ್ದಾರ, ಅವ್ರಿಗೆಲ್ಲರಿಗೂ ಕೂಡ ರಾಷ್ಟ್ರೀಯ ನಾಯಕರ ಟಚ್ ಇರುವವರೇ ಇರೋದು. ಅದರಲ್ಲಿ ಸಣ್ಣ ಪುಟ್ಟವರಲ್ಲ. ಮಾಜಿ ಎಂಪಿಗಳು, ಮಾಜಿ ಮಂತ್ರಿಗಳು, ಮಾಜಿ ಕೇಂದ್ರದ ಮಂತ್ರಿಗಳು, ಇಂಥವರಿಗೆ ಕೂಡ ಕೇಂದ್ರದ ಎಲ್ಲ ನಾಯಕರು ಗೊತ್ತಿದ್ದುಕೊಂಡು ಇವರು ತಮ್ಮಟೆ ಬಾರಿಸೋದು, ಮಾರ್ಗದಲ್ಲಿ ಬೀದಿಯಲ್ಲಿ ತಮ್ಮಟೆ ಬಾರಿಸುವಂಥದ್ದು ಉಂಟಲ್ಲ, ಇದು ಅಶಿಸ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇದು ಅಕ್ರಮ. ಇಂಥವರು ನಮ್ಮ ಪಾರ್ಟಿಯಲ್ಲಿ ಇರಲಿಕ್ಕೆ ಅವರು ಖಂಡಿತ ಯೋಗ್ಯರಲ್ಲ. ಆದ ಕಾರಣ ಈಗಲೂ ಕೂಡ ನಾವು ಏನು ಮಾಡುವುದಿಲ್ಲ ಅಂತ ಹೇಳಿದರೆ ಇದರಲ್ಲಿ ಅರ್ಥ ಏನು? ಪಕ್ಷದಲ್ಲಿ ಶಿಸ್ತನ್ನ ಮೀರಿದವರಲ್ಲಿ ಪ್ರೀತಮ್ ಗೌಡ್ರು ಒಬ್ರು. ಯಾಕೆಂತಂದ್ರೆ ಈಗ ನಾನು ಕೂಡ ಅವರು ಶ್ರೇಯಸ್ ಪಾಟೀಲ್ ಅವರ ಪರವಾಗಿ ಮಾತಾಡಿರ್ತಕ್ಕಂಥ ಹೋಗಿ, ಕಾಂಗ್ರೆಸ್ MP ಅವರ ಪರ ಮಾತಾಡತಕ್ಕಂಥದ್ದು ಹೋಗಿ, ನಾನು ಯಾವುದೇ ವ್ಯಕ್ತಿಗಳ ಹೆಸರನ್ನ ಹೇಳಿ ನಾನು ಯಾರನ್ನು ನಾನು 1 ಡಜನ್ ಜನ ಹೇಳ್ಬೋದಣ್ಣ. ಈಗ ನೀವೇ ಮೊನ್ನೆ ಮೀಡಿಯಾದಲ್ಲಿ ತೋರಿಸಿದ್ರಲ್ಲಿ 13 ಜನ ಇದ್ದರು. ನನ್ನಲ್ಲಿ ಕರೆಕ್ಟ್ ಇದೆ, 13 ಜನ. ಎಲ್ಲರೂ ಪ್ರಮುಖರೇ, ಮಾಜಿ ಎಂಪಿಗಳು, ಮಾಜಿ ಮಂತ್ರಿಗಳು, ಎಲ್ಲರೂ ಪ್ರಮುಖರೇ. ಯಾರು ಪ್ರಮುಖರಲ್ಲದವರು? ಆದ ಕಾರಣ ನನ್ನ ಅಭಿಪ್ರಾಯದಲ್ಲಿ 1 ಡಜನ್ಗಿಂತ ಜಾಸ್ತಿ ಈ ಸೆಲ್ಫ್ ಸ್ಟೈಲ್ ಲೀಡರ್ಸ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ. ಎಲ್ರಿಗೂ ಮಾಡಬೇಕಾಗಿಲ್ಲ. ಈಗ ನಮ್ಮ ಜೊತೆ ಬಂದು ಎಲ್ಲವನ್ನ ಅನುಭವಿಸಿ ಈಗ ಕಾಂಗ್ರೆಸ್ನ ಜೊತೆ ಹೋಗಿದಾರಲ್ಲ, 1-2ಕ್ಕೆ ನೀವು ಬಾಣ ಹೊಡಿರಿ, ಆಟೋಮೆಟಿಕ್ ಬಾಕಿದ್ದೆಲ್ಲ ಹಕ್ಕಿಗಳು. ಈ ಕಾಗೆಗಳು ಒಂದು ದೊಡ್ಡ ಮರದಲ್ಲಿ ಕೂತಾಗ ಯಾವುದೋ ಒಂದು ಕಾಗೆಗೆ ಗುಂಡು ಹೊಡೆದ್ರೆ ಆ ಮರದಲ್ಲಿದ್ದ ಬಾಕಿ ಕಾಗೆಗಳೆಲ್ಲ ಓಡಿ ಹೋಗ್ತವಲ್ಲ, ಆ ರೀತಿ ಯಾರ್ದಾರು ಇಬ್ಬನ ವಿರುದ್ಧ ನಿಜವಾದ ಶಿಸ್ತು ನಮ್ಮ ಕಾರ್ಯಗಳು ನಡೆದ್ರೆ ಸೊ ಆಟೋಮೆಟಿಕಲಿ ಬಾಕಿಯವರೆಲ್ಲ ಆಟೋಮೆಟಿಕ್ ಬಂದೇ ಬರ್ತಾರೆ. ಅವರೆಲ್ಲಿ ಹೋಗ್ತಾರೆ BJP ಬಿಟ್ಟು? ಆದ ಕಾರಣ ನಾನು ಯಾವುದೇ ವ್ಯಕ್ತಿಯ ಬಗ್ಗೆ, ಯಾವುದೇ ಗುಂಪಿನ ವ್ಯಕ್ತಿಯ ಬಗ್ಗೆ ಹೆಸರುಗಳನ್ನು ಹೇಳಿ ಉಲ್ಲೇಖ ಮಾಡಿ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಜನ ಮಾತಾಡೋದನ್ನು ಕೇಳಿ, ನಾನು ಒಬ್ಬ ಮಾಜಿ ಮುಖ್ಯಮಂತ್ರಿ, ಮಾಜಿ ಪಕ್ಷದ ಅಧ್ಯಕ್ಷ, ಮಾಜಿ ವಿರೋಧ ಪಕ್ಷದ ನಾಯಕ, ಮಾಜಿ ಕೇಂದ್ರದ ಸಚಿವ, ನನಗೆ ಎಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ಈ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಬಂತಲ್ಲ ಅಂತ ಹೇಳುವಂಥದ್ದು ಇದು ಅಂತಃಕರಣ ಸಾಕ್ಷಿಯಾಗಿರುವಂಥ ನೋವನ್ನು ನಾನು ಹೇಳಿಕೊಳ್ತಾ ಇದ್ದೀನಿ. ಬೇರೆ ಯಾರಲ್ಲಿ ಹೇಳಿಕೊಂಡ್ರೂ ಏನೂ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಮ್ಮ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡೋದು, ಏನೂ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಇವತ್ತಲ್ಲ ನಾಳೆ ಆದರೂ ಪರಿಹಾರ ಸಿಗ್ತದೆ. ನಮಗೆ ದಿನ ಡಿಲೇ ಆಗಿರ್ಬೋದು. ಆದ ಕಾರಣ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದವರ ಮೇಲೆ ನಾವೆಲ್ಲ ಸೇರಿ ಒತ್ತಡ ಹಾಕಬೇಕು. ಈಗ ಬೇರೆ ಕಡೆದೆಲ್ಲ ಮುಗಿದಿದೆ. ತಕ್ಷಣ ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ಅಶಿಸ್ತು ಮಾಡಿದವ ಯಾರೇ ಆಗಲಿ, ಅವ ಯಾವುದೇ ಸ್ಥಾನದಲ್ಲಿರಲಿ, ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹ್ಯಾಂಡಲ್ ಮಾಡುವಂಥ ಕೆಲಸ ಕಾರ್ಯಗಳು ಆಗಬೇಕು ಒಮ್ಮೆ. ಯಾಕೆಂತ ಹೇಳಿದರೆ ಕಳೆದ 2-3 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಅಶಿಸ್ತು ಅಂತ ಹೇಳುವಂಥದ್ದು ಯಾರು ಮಾಡಿದ್ದಾರೆ ಅವರ ಮೇಲೆ ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ. ಹಾಗಾಗಿ ಎಲ್ರಿಗೂ ಟೇಕನ್ ಫಾರ್ ಗ್ರಾಂಟೆಡ್ BJP. ಈಗ ರೇಣುಕಾಚಾರ್ಯ ಒಂದು ಟೀಮ್ ಏನಿದೆ, ನಾಳೆ ಪ್ರವಾಸವನ್ನು ಶುರು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ವಿರೋಧಿಗಳು ಈ ರೀತಿಯಾಗಿ ಟೀಕೆಗಳು ಮಾಡ್ತಾ ಇದ್ದಾರೆ. ಅವ್ರು ಕೌಂಟರ್ ಕೊಡಬೇಕು, ಮತ್ತೆ ವಿಜಯನಗರ ಬಲಪಡಿಸಬೇಕು, ಮತ್ತೆ ದಾವಣಗೆರೆ ದೊಡ್ಡ ಸಮಾವೇಶವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇವರ ಪ್ರವಾಸ ಸರಿ ಅಂತ ಅಂತೀರಾ ಸರ್? ನಾನು ಹೇಳುವಂಥದ್ದು, ಪಕ್ಷದ ಆಂತರಿಕ ವಿಚಾರಗಳನ್ನು ಬೀದಿಗೆ ಬಂದು ಮಾತಾಡುವವ, ಅವ ಮಾಧ್ಯಮಕ್ಕೆ ಮಾತಾಡುವವರಿರ್ಬೋದು, ಅಥವಾ ಯಾವುದೇ ಹೋರಾಟಗಳನ್ನು ಮಾಡುವವರಿರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ಮೀಟಿಂಗ್ಗಳನ್ನು ಮಾಡುವಂಥದ್ದು, ಇದು ಎಲ್ಲವೂ ಅಶಿಸ್ತು ಅಂತ ನಾನು ಹೇಳ್ತೇನೆ. ಒಂದು ಪರ ಟೀಮು ವಿಜೇಂದ್ರ ಅವರಿಗೆ ಮತ್ತು ವಿಜೇಂದ್ರ ವಿರುದ್ಧ ಟೀಮು ಎರಡೂ ಕೂಡ ಸೇರಿ ಪಕ್ಷ ಎಲ್ಲೋ ಒಂದ್ ಕಡೆ ಸಂಘಟನೆ ಪೂರ್ತಿ ತಳಮಟ್ಟ ಕುಸಿತಾ ಇದೆ. ಹಿರಿಯರಾಗಿ ಈಗ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಸರ್, ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಹೇಳಿದರೆ, ಸ್ವಲ್ಪ ದಿವಸದ ಹಿಂದೆ ನಾವೊಂದಷ್ಟು ಜನ ಹಿರಿಯರು ಸೇರಿಕೊಂಡು, ಯಾವುದೇ ಆಸೆ ಆಮಿಷಗಳಿಲ್ಲದಂಥ ಹಿರಿಯರು ಸೇರಿಕೊಂಡು ನಾವು ಒಂದು ಮೀಟಿಂಗನ್ನು ಕರಿಬೇಕು, ಅಧ್ಯಕ್ಷರ ಗಮನಕ್ಕೆ ತರಬೇಕು. ರಾಜ್ಯದಲ್ಲಿ ಯಾವುದೇ ಪಕ್ಷದ ಕಾರ್ಯಕ್ರಮ ಆಗುತ್ತಿದ್ದರೆ ಅಧ್ಯಕ್ಷರ ಗಮನಕ್ಕೆ ತಂದು ಅದನ್ನು ಮಾಡಬೇಕು. ಆಮೇಲೆ ಯಾರು ಈಗಾಗಲೇ ಸಾರ್ವಜನಿಕರಲ್ಲಿ 2 ಗುಂಪುಗಳಂತ ಕಂಡವರನ್ನು ಕರೆದು ಮಾತಾಡಿಸಬೇಕು ಅಂತ ಹೇಳುವಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಲ್ಲಿತ್ತು. ಆದರೆ ಯಾವಾಗ ಬೀದಿಗೆ ಇಳಿದ್ರೋ ಇದು ನಮ್ಮಿಂದ ಆಗುವಂಥದ್ದಲ್ಲ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿಗೆ ಗೊತ್ತಾಯಿತು. ಒಂದು
ಎರಡನೇದಾಗಿ ಕರ್ನಾಟಕದ ಕೇಂದ್ರದ ಹಿರಿಯರನ್ನೇ ಕಡೆಗಣಿಸುವವರು ಕರ್ನಾಟಕದ ನಮ್ಮಂಥವರನ್ನು ಅವರೇನಾದ್ರು ಮಾಡ್ತಾರಾ? ಇದನ್ನು ಕೂಡ ನಾವು ಅರ್ಥೈಸಿಕೊಂಡೇ ನಾವು ಸ್ವಲ್ಪ ಮಟ್ಟಿಗೆ ಕೇಂದ್ರದ ಕಡೆ ಹೆಚ್ಚು ದೃಷ್ಟಿಯನ್ನು ಬೀರುವಂಥ ಕೆಲಸ ಕಾರ್ಯಗಳನ್ನು ನಾನು 2ನೇ ಪತ್ರವನ್ನು ಕೂಡ ಕೇಂದ್ರಕ್ಕೆ ಬರೆದೀನಿ.